ಅಂತೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ನಿನ್ನೆವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ನಿನ್ನೆ ಮಧ್ಯಾಹ್ನ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಅಂತ. ಇದುವರೆಗೂ ಎನ್ಕ್ವೈರಿನ ಮಾಡಬಾರ್ದು ಅಂತ ಹೇಳಿದ್ರು, ಎದುರಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಅವ್ರು ಎದುರಿಸಲಿ. ನಿನ್ನೆ ಕೋರ್ಟಿನ ಏನೋ ಆದೇಶ ಬಂದಿದೆ, ತೀರ್ಮಾನ ಬಂದಿದೆ. ಅದರಲ್ಲಿ ಕೋರ್ಟ್ ಗುರುತಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಗಿಸಬೇಕಾಗಿದೆ. ಅವ್ರು ಹೇಳ್ತಾ ಇದ್ರು, 50 ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ, ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ನಿನ್ನೆ ಯಾರು ಹೇಳಿದ್ದಲ್ಲ, ಕೋರ್ಟ್ ಹೇಳ್ತು. ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಕುಟುಂಬಕ್ಕಾಗ ಆಸ್ತಿ ಮಾಡಿದ್ದು ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಇದೆ. ಇದನ್ನ ಎನ್ಕ್ವೈರಿ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿ ಕೋರ್ಟ್ ಹೇಳಿದೆ. ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮಗೌರವ ಇದೆ. ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು, ಸಣ್ಣ ತಪ್ಪಾಗುತ್ತಡ ರಾಜೀನಾಮೆ ಕೊಡಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಲ್ಲಿ. ಈಗ ಅದನ್ನು ಅನುಷ್ಠಾನಕ್ಕೆ ತರಬೇಕಷ್ಟೇ. ಆಗ್ಲೇ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಗೆ ಬಂದಿದ್ರೆ ಸಿದ್ದರಾಮಯ್ಯನವ್ರ ಇಮೇಜ್ ಜಾಸ್ತಿ.